ರೇವಣ್ಣ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. 5 ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ. ಇವತ್ತೇ ಆದೇಶವನ್ನ ಕೋರ್ಟ್ ಪ್ರಕಟಿಸಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಸಂತೋಷ್ ಗಜಾನನ್ ಭಟ್ ನ್ಯಾಯಮೂರ್ತಿಗಳು ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಏನಾಗಬಹುದು ಈ ಕ್ಷಣದವರೆಗೂ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿರುವಂತಹ ಜಡ್ಜ್ ಆದೇಶವನ್ನ ಕಾಯ್ದಿರಿಸಿದ್ದಾರೆ. 5 ಗಂಟೆಗೆ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂತಹ ರೇವಣ್ಣ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿಯಾಗಿದೆ. ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ನೀಡಬೇಕು ಅಂತ ಹಲವು ಈ ಹಿಂದೆ ಆದಂತಹ ಕೇಸ್ಗಳು ಮತ್ತು ತೀರ್ಪನ್ನ ಉಲ್ಲೇಖಿಸಿ ಅವರು ಜಾಮೀನು ಕೊಡಬೇಕು ಅಂತ ಕೋರ್ಟ್ನ ಗಮನಕ್ಕೆ ತಗೊಂಬಂದರು. ನಿರಂಜನ್ ಸಿಂಗ್ ಪ್ರಕರಣ ಆಗಿರ್ಬೋದು, ಸುನಿತಾ ದೇವಿ ಪ್ರಕರಣ ಆಗಿರ್ಬೋದು, ತೀಸ್ತಾ ಪ್ರಕರಣ ಆಗಿರ್ಬೋದು, ಸೇರಿದಂತೆ ಒಟ್ಟು 22 ಪ್ರಕರಣಗಳ ಕೇಸ್ಗಳ ತೀರ್ಪು ಇವೆಲ್ಲವನ್ನ ಉಲ್ಲೇಖ ಮಾಡಿದ್ರು. ಈಗ ಸದ್ಯಕ್ಕೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ. ಏನಾಗುತ್ತೆ ಅನ್ನೋದನ್ನು ನಾವು ಸಂಜೆ 5 ಗಂಟೆವರೆಗೂ ಕಾಯಬೇಕಾಗುತ್ತೆ. 5 ಗಂಟೆಗೆ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಇವತ್ತೇ ಕೋರ್ಟ್ ಆದೇಶವನ್ನು ಪ್ರಕಟ ಮಾಡಲಿಕ್ಕಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ SPP ಅಂದರೆ SIT ಪರ ವಕೀಲರ ವಾದ ಏನಾಗಿತ್ತು ಅಂತಂದರೆ, ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ, ಇವರಿಗೆ ಜಾಮೀನು ಸಿಕ್ಕರೆ ಸಾಕ್ಷಿ ನಾಶ ಆಗ್ಬೋದು, ಸಂತ್ರಸ್ತರ ಮೇಲೆ ಪ್ರಭಾವ ಬೀರಬಹುದು, ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನನ್ನು ಕೊಡಬಾರ್ದು, ವಿಚಾರಣೆ ನಡೀತಾ ಇದೆ, ಇನ್ನು ವಿಚಾರಣೆ ಅಗತ್ಯ ಇದೆ, ಈ ಪ್ರಕರಣದ ಗಂಭೀರತೆಯನ್ನು ತಿಳ್ಕೋಬೇಕು ಅಂತ. ಇನ್ನು ಪ್ರತಿವಾದಿಯಾಗಿ ರೇವಣ್ಣ ಪರ ವಕೀಲರು CV ನಾಗೇಶ್ ಕೂಡ 364A ಸೆಕ್ಷನ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಇಲ್ಲಿ ನಮ್ಮ ಕಕ್ಷಿದಾರರು ಈ 364A ಸೆಕ್ಷನ್ ಪ್ರಕಾರ ಯಾವ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕು. ಅದು ಯಾವುದೂ ಆಗಿಲ್ಲ, ಜಾಮೀನು ಕೊಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬೇಕು ಅಂತ ಆಗ್ರಹಿಸಿದರು. ರೇವಣ್ಣ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. 5 ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ. ಇವತ್ತೇ ಆದೇಶವನ್ನ ಕೋರ್ಟ್ ಪ್ರಕಟಿಸಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಸಂತೋಷ್ ಗಜಾನನ್ ಭಟ್ ನ್ಯಾಯಮೂರ್ತಿಗಳು ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಏನಾಗಬಹುದು ಈ ಕ್ಷಣದವರೆಗೂ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿರುವಂತಹ ಜಡ್ಜ್ ಆದೇಶವನ್ನ ಕಾಯ್ದಿರಿಸಿದ್ದಾರೆ. 5 ಗಂಟೆಗೆ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂತಹ ರೇವಣ್ಣ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿಯಾಗಿದೆ. ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ನೀಡಬೇಕು ಅಂತ ಹಲವು ಈ ಹಿಂದೆ ಆದಂತಹ ಕೇಸ್ಗಳು ಮತ್ತು ತೀರ್ಪನ್ನ ಉಲ್ಲೇಖಿಸಿ ಅವರು ಜಾಮೀನು ಕೊಡಬೇಕು ಅಂತ ಕೋರ್ಟ್ನ ಗಮನಕ್ಕೆ ತಗೊಂಬಂದರು. ನಿರಂಜನ್ ಸಿಂಗ್ ಪ್ರಕರಣ ಆಗಿರ್ಬೋದು, ಸುನಿತಾ ದೇವಿ ಪ್ರಕರಣ ಆಗಿರ್ಬೋದು, ತೀಸ್ತಾ ಪ್ರಕರಣ ಆಗಿರ್ಬೋದು, ಸೇರಿದಂತೆ ಒಟ್ಟು 22 ಪ್ರಕರಣಗಳ ಕೇಸ್ಗಳ ತೀರ್ಪು ಇವೆಲ್ಲವನ್ನ ಉಲ್ಲೇಖ ಮಾಡಿದ್ರು. ಈಗ ಸದ್ಯಕ್ಕೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ. ಏನಾಗುತ್ತೆ ಅನ್ನೋದನ್ನು ನಾವು ಸಂಜೆ 5 ಗಂಟೆವರೆಗೂ ಕಾಯಬೇಕಾಗುತ್ತೆ. 5 ಗಂಟೆಗೆ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಇವತ್ತೇ ಕೋರ್ಟ್ ಆದೇಶವನ್ನು ಪ್ರಕಟ ಮಾಡಲಿಕ್ಕಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ SPP ಅಂದರೆ SIT ಪರ ವಕೀಲರ ವಾದ ಏನಾಗಿತ್ತು ಅಂತಂದರೆ, ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ, ಇವರಿಗೆ ಜಾಮೀನು ಸಿಕ್ಕರೆ ಸಾಕ್ಷಿ ನಾಶ ಆಗ್ಬೋದು, ಸಂತ್ರಸ್ತರ ಮೇಲೆ ಪ್ರಭಾವ ಬೀರಬಹುದು, ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನನ್ನು ಕೊಡಬಾರ್ದು, ವಿಚಾರಣೆ ನಡೀತಾ ಇದೆ, ಇನ್ನು ವಿಚಾರಣೆ ಅಗತ್ಯ ಇದೆ, ಈ ಪ್ರಕರಣದ ಗಂಭೀರತೆಯನ್ನು ತಿಳ್ಕೋಬೇಕು ಅಂತ. ಇನ್ನು ಪ್ರತಿವಾದಿಯಾಗಿ ರೇವಣ್ಣ ಪರ ವಕೀಲರು CV ನಾಗೇಶ್ ಕೂಡ 364A ಸೆಕ್ಷನ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಇಲ್ಲಿ ನಮ್ಮ ಕಕ್ಷಿದಾರರು ಈ 364A ಸೆಕ್ಷನ್ ಪ್ರಕಾರ ಯಾವ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕು. ಅದು ಯಾವುದೂ ಆಗಿಲ್ಲ, ಜಾಮೀನು ಕೊಡಬೇಕು ಅಂತ ಆಗ್ರಹಿಸಿದರು.